ಎಲೆಕ್ಟ್ರಿಕ್ ವಾಹನ ಬಳಕೆಗೆ ರಾಜ್ಯ ಸರ್ಕಾರ ಪ್ರೋತ್ಸಾಹ. ಸಚಿವ ರಹೀಂ ಖಾನ್. ಜನರು ಹೆಚ್ಚು ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳನ್ನು ಬಳಕೆ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಪ್ರೋತ್ಸಾಹ ನೀಡಲಿದೆ ಎಂದು ಪೌರಾಡಳಿತ ಸಚಿವ ರಹೀಂ ಖಾನ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಯುವೈಸ್ ರೆಂಟಲ್ಸ್ ಆನ್ಲೈನ್ ದ್ವಿಚಕ್ರ ವಾಹನ ಬಾಡಿಗೆ ನೀಡುವ ಮೊಬೈಲ್ ಆಪ್ ಬಿಡುಗಡೆ ಮಾಡಿ ಸಚಿವರು ಮಾತನಾಡಿದರು. ವಾಯು ಮಾಲಿನ್ಯದಿಂದ ಪರಿಸರ ಹಾಳಾಗುತ್ತಿದ್ದು, ಇದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿವೆ. ದಿನೇ ದಿನೇ ಇಂಧನ ಬೆಲೆ ಗಗನಮುಖಿಯಾಗುತ್ತಿದ್ದು, ಬಡವರು ಹಾಗೂ ಕೆಳ ಮಧ್ಯಮ ವರ್ಗದವರಿಗೆ ಇದು ಹೊರೆಯಾಗಿದೆ. ಈ ಸಮಸ್ಯೆಗೆ ವಿದ್ಯುತ್ ಚಾಲಿತ ವಾಹನಗಳು ಪರ್ಯಾಯ ಸಾರಿಗೆ ಸಾಧನಗಳಾಗಿವೆ ಎಂದು ಪೌರಾಡಳಿತ ಸಚಿವ ರಹೀಂ ಖಾನ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ನಿಟ್ಟಿನಲ್ಲಿ ಖಾಸಗಿ ಸಂಸ್ಥೆಗಳು ಕೈಗೊಳ್ಳುವ ಪ್ರಯತ್ನಗಳಿಗೆ ರಾಜ್ಯ ಸರ್ಕಾರ ಸಂಪೂರ್ಣ ಉತ್ತೇಜನ ನೀಡಲಿದೆ ಎಂದು ಪೌರಾಡಳಿತ ಸಚಿವರು ಸಮಾರಂಭದಲ್ಲಿ ಘೋಷಿಸಿದರು. ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸ್ಪರ್ಧೆ ವಿಜೇತ ಗಿಲ್ಲಿ ನಟ ಯುವೈಸ್ ರೆಂಟಲ್ಸ್ನ ನೂತನ ದ್ವಿಚಕ್ರ ವಾಹನಗಳನ್ನು ಮಾರುಕಟ್ಟೆಗೆ ಸಮರ್ಪಿಸಿದರು. ಈ ವೇಳೆ ಮಾತನಾಡಿದ ಗಿಲ್ಲಿ ನಟ, ಗ್ರಾಮೀಣ ಭಾಗದಿಂದ ಉದ್ಯೋಗ ಅರಸಿ ಬೆಂಗಳೂರಿಗೆ ಬರುವ ಯುವಕ ಯುವತಿಯರಿಗೆ ಹೊಸ ದ್ವಿಚಕ್ರ ವಾಹನ ಖರೀದಿ ಮಾಡಲು ಹಣ ಸಾಲದು. ಇಂತಹವರಿಗೆ ಬಾಡಿಗೆ ಆಧಾರದಲ್ಲಿ ಯುವೈಸ್ ರೆಂಟಲ್ಸ್ ವಾಹನಗಳು ತುಂಬಾ ಉಪಯುಕ್ತವಾಗಿವೆ ಎಂದರು. ಬಿಗ್ ಬಾಸ್ ಖ್ಯಾತಿಯ ಒಳ್ಳೆ ಹುಡುಗ ಪ್ರಥಮ್, ಕಿರುತೆರೆ ರಿಯಾಲಿಟಿ ಶೋಗಳಿಂದ ಮನೆ ಮಾತಾಗಿರುವ ರಜತ್, ಯುವೈಸ್ ರೆಂಟಲ್ಸ್ ಸಂಸ್ಥಾಪಕ ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯಸ್ಥ ಸುರೇಶ್ ರೆಡ್ಡಿ, ನಿರ್ದೇಶಕ ಸುರೇಶ್, 2021ನೇ ಸಾಲಿನ ಮಿಸ್ ಇಂಡಿಯಾ ಪ್ರಶಸ್ತಿ ಪಡೆದ ಸ್ಮಿತಾ ಪ್ರಭು ಸೇರಿದಂತೆ ಹಲವು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಇದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಯಿತು ಮೇಡಮ್. ಇದು ಯುವೈಸ್ ರೆಂಟಲ್ಸ್ ಬೈಕ್ದು ಲಾಂಚ್ ಮಾಡೋಕ್ಕೆ ಬಂದಿದ್ದು. ಅದು ಅದೇ ರೆಂಟಲ್ ಬೈಕು. ಈಗ ಯಾರ ಹತ್ರ ಈಗ ನಮ್ಮ ಡೆಲಿವರಿ ಬಾಯ್ಸ್ ಎಲ್ಲ ಇರ್ತಾರೆ, ಅವ್ರು ಯಾರಿಗೆ ದುಡ್ಡು ತಗೊಳ್ಳೋಕ್ಕೆ, ಈಗ ಡೆಲಿವರಿ ಎಲ್ಲ ಕೊಡ್ಬೇಕಾದ್ರೆ ದುಡ್ಡು ಒಂದು ಬೈಕ್ ಇರಬೇಕು ನಮ್ಮದು ಅಂತ. ಯಾರು ದುಡ್ಡು ಅಷ್ಟು ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ, ಈಗ ಜೀರೋಯಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡವ್ರು ಅವ್ರಿಗೆ ತುಂಬ ಉಪಯೋಗ ಆಯ್ತದೆ. ಬಂದು ತುಂಬ ಖುಷಿ ಆಯಿತು. ಇ.ವಿ. ಪಿಂಕು ಅದು ಹೆಣ್ಮಕ್ಳಿಗೆ ಅದು ತುಂಬ ನೋಡಿ, ಅದು ಚೆನ್ನಾಗಿದೆ, ಕಾನ್ಸೆಪ್ಟೇ ತುಂಬ ಚೆನ್ನಾಗೈತೆ. ಅದು ಹೆಣ್ಮಕ್ಳಿಗೆ ಒಂದು ಇದನ್ನು ಮಾಡಿ ಅದಕ್ಕೊಂದು ಇ.ವಿ. ಪಿಂಕ್ ಅಂತ ಹೆಸರಿಕ್ಕಿ ಹೆಣ್ಮಕ್ಳಿಗೆ ಸಪ್ರೇಟಾಗಿ ಗಂಡು ಮಕ್ಕಳಿಗೆ ಸಪ್ರೇಟಾಗಿ ಇದು ತುಂಬ ಚೆನ್ನಾಗೈತೆ ಮೇಡಮ್ ಕಾನ್ಸೆಪ್ಟ್. ಈ ಪ್ರೋತ್ಸಾಹ ಕೊನೆವರೆಗೂ ಹಿಂಗೆ ಇರಲಿ, ಅದನ್ನ ಉಳಿಸ್ಕೊತೀನಿ ನಾನು. ಅಭಿನಂದನೆಗಳು. ರಾಜ್ಯದ ಮೂಲೆಯಿಂದ ಬೆಂಗಳೂರಿಗೆ ಲಗೇಜ್ ಎತ್ಕೊಂಡು ಬರ್ತಾರೆ ಬದುಕು ಕಟ್ಕೋಬೇಕು ಅಂತ. ಸರ್, ತಮಗೆ ಒಂದು ನೆನಪಿರುತ್ತೆ, ಮದುವೆ ಆಗದೆ ಬೆಂಗಳೂರಲ್ಲಿ ಮನೆ ಕೊಡಲ್ಲ ಬಾಡಿಗೆಗೆ, ಹಾಗೆ ಗಾಡಿ ಇಲ್ಲ ಅಂದರೆ ಕೆಲಸ ಕೊಡಲ್ಲ. ಸೊ ಇದೆರಡೂ ಇರೋದ್ರಿಂದ ಆ ಕಾರಣಕ್ಕೋಸ್ಕರ ಗಾಡಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲವನ್ನು ಮನಗಂಡು ನಮ್ಮ ಸುರೇಶ್ ರೆಡ್ಡಿ ಸರ್ ತುಂಬ ಒಂದು ವಿಶೇಷವಾಗಿ ವಿನೂತನವಾಗಿ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಯಾರ ಹತ್ರ ಗಾಡಿ ಇರಲೋ ಅವ್ರಿಗೆ ಆ್ಯಪನ್ನು ಲಾಂಚ್ ಮಾಡೋದ್ರ ಮೂಲಕ ಕೊಡಬೇಕು ಅಂತ ಒಂದು ಪ್ಲಾನ್ ಮಾಡಿದ್ದಾರೆ. ಸೊ ಇದರಿಂದ ಒಂದಷ್ಟು ರೆಂಟ್ ತೀರಾ ಕಡಿಮೆ ಬೆಲೆಗೆ ಅವ್ರು ಬದುಕು ಕಟ್ಕೊಳ್ಳೋಕ್ಕೆ, ಸ್ಟಾರ್ಟಿಂಗ್ ಬಂದಾಗ ಎಲ್ಲರ ಹತ್ರನೂ ಇದಿರಲ್ಲ, ಅಮೌಂಟ್ ಇರಲ್ಲ ಅಂದರೆ ಗಾಡಿ ತೊಗೊಳಕ್ಕೆ. ಸೊ ಅಂಥವ್ರಿಗೆ ಒಂದು ಭವಿಷ್ಯ ಕಟ್ಕೊಳ್ಳೋಕ್ಕೆ ದೊಡ್ಡ ವೇದಿಕೆ ಇದಾಗುತ್ತೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ನಾನು ಈ ಸಲ ಸುರೇಶ್ ಸರ್ಗೆ ಮತ್ತು ತೇಜಸ್ ಸರ್ ಎಂಟೈರ್ ಟೀಮ್ಗೆ ಅಭಿನಂದಿಸ್ತೀನಿ. ಒಂದು ಯುನೀಕ್ ಆಗಿರೋ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಮಾಡ್ತಾ ಇದ್ರೆ ಐ ವಿಶ್ ಆಲ್ ದಿ ಬೆಸ್ಟ್ ಆ್ಯಂಡ್ ಒಳ್ಳೇದಾಗಲಿ. ಅದು ಹೆಣ್ಮಕ್ಳಿಗೆ ಅವರು ಸ್ವಾವಲಂಬಿಯಾಗಿ ಮಾಡೋದಕ್ಕೆ ಒಂದು ವಿಶೇಷವಾದ ಆಲೋಚನೆ ಇಟ್ಕೊಂಡು ಮಾಡಿದ್ದಾರೆ. ಹಳ್ಳಿಯಿಂದ ಬಂದಿರ್ತಾರೆ, ಅವರಿಂದ ಒಂದು ಜಾಬ್ ಮಾಡಬೇಕು ಅಂತಿದ್ದಾಗ ಒಂದು ಗಾಡಿ ಬೇಕಾಗುತ್ತೆ, ಅಂಥವ್ರಿಗೆ ಆ ವಿನೂತನವಾದ ಆಲೋಚನೆ ಇಟ್ಕೊಂಡು ಮಾಡಿದ್ದಾರೆ. ಇದು ಕೂಡ ಯುನೀಕ್ ಆಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭಾಶಯಗಳು. ಆ್ಯಪ್ ಕೂಡ ಲಾಂಚ್ ಆಗ್ತಾ ಇದೆ, ಅವ್ರಿಗೂ ಅಭಿನಂದನೆಗಳು. ಅದೇ ಯುವೈಸ್ ರೆಂಟಲ್ ಇದು ಉದ್ದೇಶನೇ ಇದು ಏನಂದರೆ, ಜೊತೆಗೆ ನಿಮ್ಮ ಬಿಸ್ನೆಸ್ ಮಾಡೋಂಥ ಅವಕಾಶ. ಒನ್ಸ್ ಇನ್ವೆಸ್ಟ್ ಮಾಡಿ ನಿಮ್ಮ ಗಾಡಿ ರೋಡಲ್ಲಿ ಓಡಾಡ್ತಾ ಇರುತ್ತೆ, ಲೈಫ್ ಅದು ಆಲ್ವೇಸ್ ದುಡ್ಡು ತಂದು ಕೊಡುತ್ತೆ. ಅದೊಂದು ಒಳ್ಳೆ ಬೆಳವಣಿಗೆ. ಅದು ನನಗೆ ಖುಷಿ ಆಯ್ತು. ಆ್ಯಕ್ಚುಲಿ ಸರ್, ನೆಕ್ಸ್ಟ್ ವೀಕ್ ನಮ್ಮ ಸಿನಿಮಾ ರಿಲೀಸ್ ಟ್ರೈಲರ್ ಲಾಂಚ್, ಆ ಪ್ರೆಷರ್ಲಿದ್ದೆ. ಒಂದು ಮಾತು ಕೊಟ್ಟಿದೆ, ಈ ಕಾರ್ಯಕ್ರಮ ಬರ್ತೀನಿ ಅಂತ. ಒಂದು ಒಳ್ಳೆ ಕೆಲಸ, ಒಳ್ಳೇದಾಗಬೇಕಷ್ಟೇ. ನಮ್ಮ ಜೊತೆಗೆ ಎವಿಸ್ ಸಂಸ್ಥೆಯ ಸಂಸ್ಥಾಪಕ ಕಾರ್ಯನಿರ್ವಹಣಾ ಅಧಿಕಾರಿ ಆಗಿರುವಂಥ ಶ್ರೀಯುತ ಸುರೇಶ್ ರೆಡ್ಡಿ ಅವರಿದ್ದಾರೆ. ಇವತ್ತು ಎವಿಸ್ ಸಂಸ್ಥೆಯ ಒಂದು ದೊಡ್ಡ ಕಾರ್ಯಕ್ರಮ ಇದೆ, ಹೊಸ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾ ಇದ್ದಾರೆ, ಸರ್ವಿಸನ್ನು. ಇದರ ಬಗ್ಗೆ ನಾವು ಈಗ ತಿಳಿದುಕೊಂಡು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಾ, ಎವಿಸ್ ಸಂಸ್ಥೆಯ ಸೇವೆಯನ್ನು ಆರಂಭ ಮಾಡ್ತಾ ಇದ್ದೀರಾ. ಏನು ಸೇವೆಯನ್ನು ಇವತ್ತು ಆರಂಭ ಮಾಡ್ತಾ ಇದ್ದಾರೆ ಸರ್? ಸರ್, ಬಿಫೋರ್ ಸ್ಟಾರ್ಟಿಂಗ್ ಯುವೈಸ್ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ಹೆಸರಲ್ಲೇ ಇದೆ EVICE ಅಂದರೆ. EV ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್, IC ಅಂದರೆ ಇಂಟರ್ನಲ್ ಕಂಬಷನ್ ಇಂಜಿನ್. ಸೊ ಬೋತ್ ಪೆಟ್ರೋಲ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಸೇರಿ ಯುವೈಸ್ ಅಂತ ಹೆಸರಿಟ್ಟಿದ್ವಿ. ಅಂದರೆ ಅರ್ಥ ಏನಂತ ಅಂದರೆ, ನಮ್ಮ ಶೋರೂಮ್ಸ್ಗೆ ಬಂದರೆ ಕಸ್ಟಮರಿಗೆ ಎಲ್ಲ ವೆಹಿಕಲ್ಸು ಸಿಗುತ್ತೆ. ಪೆಟ್ರೋಲ್ ಅಂದರೆ TVS, ಹೀರೋ, ಹೋಂಡಾ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದರೆ ನಿಮಗೆ ಓಲಾ, ಐಕ್ಯೂಬ್, ಚೇತಕ್ ಎಲ್ಲ ಥರ ವೆಹಿಕಲ್ಸ್ ಬರುತ್ತೆ ವಿತ್ 3 years ಫೆಸಿಲಿಟಿ. ಸೇಲ್ಸು, ಸರ್ವಿಸ್, ಸ್ಪೇರ್ಸ್ ವಿಲ್ ಬಿ ಅಂಡರ್ ಒನ್ ರೂಫ್. ಒನ್ ಪಾಯಿಂಟ್ ಸೊಲ್ಯೂಷನ್ ಫಾರ್ ಎನಿ ಕಸ್ಟಮರ್ ಹೂ ವಾಂಟೆಡ್ ಟು ಕಮ್ ಫಾರ್ ಬೈಯಿಂಗ್ ವೆಹಿಕಲ್ಸ್ ಅಟ್ ಅವರ್ ಸ್ಟೋರ್ಸ್.
ದಿಸ್ ಈಸ್ ಎ ಬ್ಯಾಂಗ್ಳೂರ್ ಸ್ಟಾರ್ಟಪ್ ಕಂಪನಿ. ನಮಗೆ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಮೈಸೂರು, ಹಗರಿಬೊಮ್ಮನಹಳ್ಳಿ, ತಿಪ್ಟೂರ್ ಆ್ಯಂಡ್ ಕೋಲಾರ್, ಉತ್ತರ ಪ್ರದೇಶ್, ದೆನ್ ಜಾರ್ಖಂಡ್, ಬಿಹಾರ್, 40 ಸ್ಟೋರ್ಸ್ ಇದ್ದಾವೆ ನಮಗೆ. ಬೈ 2028 ವಿ ವಾಂಟೆಡ್ ಟು ಹ್ಯಾವ್ 200 ಸ್ಟೋರ್ಸ್ ಪ್ಯಾನ್ ಇಂಡಿಯಾ ಟು ಸರ್ವ್ ಆಲ್ ಸಾರ್ಟ್ಸ್ ಆಫ್ ಕಸ್ಟಮರ್ಸ್ ವಿತ್ ಈಸ್ ಅಂತ ನಮ್ಮದು. ಸರ್, ಈಗ ಎವಿಸ್ನ ರೆಂಟಲ್ಸ್ ಅಂತ ಕರೆದಿದ್ದೀರಾ. ಈ ರೆಂಟಲ್ಸ್ ಅಂದರೆ ಏನು, ಯಾವ ರೀತಿ ರೆಂಟಲ್ಸ್ ಇರುತ್ತೆ ಅಂತ? ಸರ್, ಈಗ ಇವೈಸ್ ರೆಂಟಲ್ಸ್ ಅಂತಂದರೆ ನಾವು ವೆಹಿಕಲ್ಸ್ನ ಯಾರಿಗೆ ವೆಹಿಕಲ್ಸ್ ಬೇಕೋ ಅವರಿಗೆ ರೆಂಟಲ್ಸ್ ಕೊಡ್ತೀವಿ. ಈಗ ಏನಾಗ್ತಾ ಇದೆ ಅಂತಂದರೆ ಮೆನಿ ಪೀಪಲ್ ಆರ್ ಮೈಗ್ರೇಟರ್ಸ್, ಡಿಫ್ರೆಂಟ್ ಸ್ಟೇಟ್ಸಿಂದ ಬರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಬೇರೆ ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತಾರೆ, ಅವ್ರಿಗೆ ಜಾಬ್ ಸಿಗಲ್ಲ. ಜಾಬ್ ಬೇಕಂತಂದರೆ ಬುಕ್ ಮಾಡ್ಕೊ. ಹೌದು, ಆನ್ಲೈನ್ ಆ್ಯಪ್ ಇದೆ, ಹೇಗಿರುತ್ತೆ ಅದು? ಡೈಲಿ ಇದೆ, ನಮಗೆ ವೀಕ್ಲಿ ಇದೆ, ಮಂತ್ಲಿ ರೆಂಟಲ್ಸ್ ಕೊಡ್ತೀವಿ. ಸೊ ದೇ ಕ್ಯಾನ್ ಗೋ ಟು ಅವರ್ ಆ್ಯಪ್ನು ಇವತ್ತು ಲಾಂಚ್ ಮಾಡ್ತಾ ಇದ್ವಿ. ಆ್ಯಪ್ಗೆ ಹೋಗಿ ಅವ್ರಿಗೆ ಡಿಫ್ರೆಂಟ್ ಮಾಡಲ್ಸ್ ನಾವು ಇಟ್ಟಿರ್ತೀವಿ ಬೇಸ್ಡ್ ಆನ್ ದ ರೇಂಜ್ ಆ್ಯಂಡ್ ಅವೈಲಬಿಲಿಟಿ ಆಫ್ ದ ಬ್ರ್ಯಾಂಡ್ಸ್. ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಮಿಡಿಯೇಟ್ಲಿ ದೇ ಕ್ಯಾನ್ ಬುಕ್ ದ ವೆಹಿಕಲ್ಸ್ ಆನ್ಲೈನ್ ಓನ್ಲಿ. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಡೋರ್ ಡೆಲಿವರ್ ದ ವೆಹಿಕಲ್ ಫಾರ್ ದ ಈಸಿನೆಸ್ ಆಫ್ ಇದಕ್ಕೆ ವೆಹಿಕಲ್. ಇದು ಓನ್ಲಿ ಟೂ ವೀಲರ್ಸಾ ಅಥವಾ ಕಾರು ಇರುತ್ತೆ ರೆಂಟಲ್ಸ್? ಸದ್ಯಕ್ಕೆ ನಾವು ಟೂ ವೀಲರೇ ಫೋಕಸ್ ಮಾಡ್ತಾ ಇದ್ದೀವಿ ಸರ್. ಯಾಕಂದರೆ ಟೂ ವೀಲರ್ ರಿಕ್ವೈರ್ಮೆಂಟ್ ಈಸ್ ಟ್ರೆಮೆಂಡಸ್, ಇಟ್ಸ್ ಎ ಹ್ಯೂಜ್ ರಿಕ್ವೈರ್ಮೆಂಟ್ ಇದೆ. ಆ್ಯಂಡ್ ವಿ ಆರ್ ಫೋಕಸಿಂಗ್ ಓನ್ಲಿ ಆನ್ ಟೂ ವೀಲರ್. ಮೇ ಬಿ ಫ್ಯೂಚರಲ್ಲಿ 3 ವೀಲರ್ 4 ವೀಲರ್ ವಿಲ್ ಲಾಂಚ್. ಸೊ ಅದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರುತ್ತೆ, ಪೆಟ್ರೋಲ್ ವೆಹಿಕಲ್ಸು ಇರುತ್ತೆ ರೆಂಟಲ್ಸಲ್ಲಿ? ಅಲ್ಲ ಸರ್, ಓನ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ರೆಂಟಲ್ಸ್ಗೆ ವಿನೇ ಫೋಕಸ್ ಮಾಡ್ತಾ ಇದ್ವಿ. ಯಾಕಂದರೆ ವೆರಿ ಇಂಪಾರ್ಟೆಂಟ್ಲಿ ಪೆಟ್ರೋಲ್ ರೇಟು ಜಾಸ್ತಿ ಆಗ್ತಾ ಇದೆ. ನಂಬರ್ 2, ಪೆಟ್ರೋಲ್ ವೆಹಿಕಲ್ಸ್ಗೆ ಮೇಂಟೆನೆನ್ಸ್ ಜಾಸ್ತಿ. ನಂಬರ್ 3, ಅದಕ್ಕೆ ಯಾವಾಗಲೂ ಅದಕ್ಕೆ ಸರ್ವಿಸ್ ಮಾಡಬೇಕು. ಇದೆ ಲಾಟ್ ಆಫ್ ಇಶ್ಯೂಸ್ ಬಂದ್ಬಿಡುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ ಅಂತಂದರೆ ನಿಮಗೆ ಒಂದು ಚಾರ್ಜ್ ಹಾಕ್ಕೊಂಡ್ರೆ ನಿಮಗೆ 20 ಪೈಸೆ ಆಗುತ್ತೆ. ಸೊ ದೇ ಕ್ಯಾನ್ ಸೇವ್ ಲಾಟ್ ಆಫ್ ಮನಿ ಇನ್ ಟರ್ಮ್ಸ್ ಆಫ್ ಯೂಸಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಅದಕ್ಕೆ ನಾವು ಓನ್ಲಿ ಟೂ ವೀಲರ್ ಮಾತ್ರ ಫೋಕಸ್ ಮಾಡ್ತಾ ಇದ್ವಿ. ಸರ್, ಇವಿಸ್ ಸರ್ವಿಸ್ ಇದೆಯಲ್ಲ, ಇದಕ್ಕೆ ಎಷ್ಟು ಪೊಟೆನ್ಷಿಯಲ್ ಇದೆ? ಅಂದರೆ ಮಾರ್ಕೆಟ್ ಸ್ಟಡಿ ಮಾಡಿದಾಗ ಇದರ ರಿಕ್ವೈರ್ಮೆಂಟ್ ನಮ್ಮ ಜನರಿಗೆ ಎಷ್ಟರ ಮಟ್ಟಿಗಿದೆ ಅಂತ ನಿಮ್ಗೆ ಅನಿಸಿದೆ? ಸರ್, ರಿಕ್ವೈರ್ಮೆಂಟು ತುಂಬ ಇದೆ, ಅದರಲ್ಲಿ ಗ್ಯಾಪ್ಸು ಇದೆ. ಯಾಕಂದರೆ ದ ಕೈಂಡ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ ಈಸ್ ಗೋಯಿಂಗ್ ಟು ಬಿ ಮೇಜರ್ ದಿಸ್ ಥಿಂಗ್ ಆಗ್ತಾ ಇದೆ. ಸೊ ಅದಕ್ಕೆ ಎವ್ರಿ ಇಯರ್ 2 ಬಿಲಿಯನ್ ಆರ್ಡರ್ಸು ಡೆಲಿವರಿ ಆಗ್ತಾಯಿದೆ. 2 ಬಿಲಿಯನ್ ಅಂದರೆ 200 crore ಡೆಲಿವರೀಸ್ ಆಗ್ತಾ ಇದ್ದಾವೆ. ಅದು ಮಾಡೋಕ್ಕೆ ವೆಹಿಕಲ್ಸ್ ಇಲ್ಲ. ಸೊ ಅದಕ್ಕೆ ಇದು ಗ್ರೋತ್ ಇದೆ ಅಂತ ವಿ ಹ್ಯಾವ್ ಕಮ್ ಇನ್ ಟು ದಿಸ್ ಗ್ರೋಯಿಂಗ್ ಬಿಸ್ನೆಸ್. ಆಮೇಲೆ ಈ ರೆಂಟಲ್ಸ್ ಜೊತೆಗೆ ಸೇಲ್ಸು ಇರುತ್ತೆ ಅಂತಂದು ಅಂದರೆ ನಮಗೆ ಎರಡಿದೆ. ಒಂದು ಇವೈಸ್ ರಿಟೇಲ್ ಔಟ್ಲೆಟ್ಸು, ಅಲ್ಲಿ ಸೇಲ್ಸ್ ಆಗುತ್ತೆ. ಇವೈಸ್ ರೆಂಟಲ್ಸಲ್ಲಿ ವಿ ಗಿವ್ ಇಟ್ ಫಾರ್ ರೆಂಟಲ್ಸ್, ವೀಕ್ಲಿ ಮಂತ್ಲಿ ರೆಂಟಲ್ಸು ಇದೆ. ಸರ್, ಇವತ್ತು ಭಾಳ ಸೆಲೆಬ್ರಿಟಿಗಳನ್ನೆಲ್ಲ ಕರೆದು ಇವೆಂಟ್ ಮಾಡ್ತಾ ಇದ್ದಾರೆ, ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ತಮಗೇನು ಅನಿಸುತ್ತೆ? ಸರ್, ಯಾವುದು ಮಾಡಬೇಕಂತಂದರೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ನಾವು ಏನು ಮಾಡಬೇಕು, ಏನು ಮಾಡ್ತಾಯಿದ್ದೀವಿ ಅಂತ ಜನಕ್ಕೆ ಗೊತ್ತಾಗಿದ್ರೆ ದೇ ಕ್ಯಾನ್ ಈಸಿಲಿ ಯೂಸ್ ಅವರ್ ಸರ್ವೀಸಸ್ ಅಂತ. ಅದಕ್ಕೆ ನಾವು ಹಾನರಬಲ್ ಮಿನಿಸ್ಟರ್ನಿ ಕರಿತಾ ಇದ್ವಿ ಟು ಲಾಂಚ್ ಅವರ್ ಆ್ಯಪ್. ಆ್ಯಂಡ್ ಆಲ್ಸೋ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಬರ್ತಾ ಇದ್ದಾರೆ, ರಜತ್ ಅವರು ಬಂದರು. ಆ್ಯಂಡ್ 2022 ವಿನ್ನರ್ ಇವರು ಬಂದರು, ಪ್ರಥಮು ಬಂದರು. ಸೊ ವಿ ವಾಂಟೆಡ್ ಟು ಕ್ರಿಯೇಟ್ ಅವೇರ್ನೆಸ್ ಸೊ ದಟ್ ಎವ್ರಿಬಡಿ ಈಸ್ ಅವೇರ್ ಆಫ್ ವಾಟ್ ವಿ ಆರ್ ಡೂಯಿಂಗ್ ಅಂತ. ಸರ್, ಇನ್ನೊಂದು ನೀವು ಇದರಲ್ಲಿ ವುಮನ್ ಎಂಪವರ್ಮೆಂಟ್ ಬಗ್ಗೆ ಹೇಳಿದ್ದೀರ. ಸೊ ಅದು ಹೇಗಿರುತ್ತೆ? ಸರ್, ಈಗ ನಾವು ನೋಡಿದರೆ ತುಂಬ ಕಡೆ ವುಮೆನ್ ಸೇಫ್ಟಿ ಒಂದು ಕನ್ಸರ್ನ್ ಆಗಿದೆ. ಬಿಕಾಸ್ ಎವ್ರಿಬಡಿ ಈಸ್ ಯೂಸಿಂಗ್ ದ ವೆಹಿಕಲ್ಸ್ ಆ್ಯಂಡ್ ವಿ ಆರ್ ರಿಯಲಿ ವರಿಡ್ ಅಬೌಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟಿಲ್ ದೇ ರೀಚ್ ದೇರ್ ಹೋಮ್ಸ್. ಫಾರ್ ಎಕ್ಸಾಂಪಲ್ ಏನಂತ ರ್ಯಾಪಿಡೋ ಬುಕ್ ಮಾಡ್ತಾರೆ, ಕೆಲವರು ಬಂದು ಹುಡುಗಿರನ್ನ ಕರ್ಕೊಂಡು ಡ್ರಾಪ್ ಮಾಡ್ತಾರೆ. ಇನ್ ದ ಮಿಡಲ್ ದೇ ವಿಲ್ ಡೂ ಲಾಟ್ ಆಫ್ ಮಿಸ್ಯೂಸ್. ಅದು ನಾವು ಅಬ್ಸರ್ವ್ ಮಾಡಿ ವಾಟ್ ವಿ ಹ್ಯಾವ್ ಟು ಡೂ ಅಂತ ಥಿಂಕ್ ಮಾಡಿದ ಮೇಲೆ ದೆನ್ ವಿ ಹ್ಯಾವ್ ಡಿಸೈಡೆಡ್ ವಿ ಹ್ಯಾವ್ ಟು ಕಮ್ ಅಪ್ ವಿತ್ ಒನ್ ಕಾನ್ಸೆಪ್ಟ್ ಕಾಲ್ಡ್ ಪಿಂಕ್ ಇವಿ ಅಂತ. ವೇರ್ ಇನ್ ಪಿಂಕ್ ಇವಿನ ಓನ್ಲಿ ವಿಮೆನ್ ರೈಡರ್ಸ್ ಮಾತ್ರ ರೈಸ್ ಮಾಡ್ತಾರೆ. ಸೊ ಯೂಸೇಜ್ ಮಾಡೋರು ವಿಮೆನೇ. ಸೊ ದಟ್ ದೆರ್ ವಿಲ್ ಬಿ ನಾಟ್ ಬಿ ಎನಿ ಕಾಂಪ್ಲಿಕೇಶನ್ ಆಫ್ ಹರಾಸ್ಮೆಂಟ್ ಆರ್ ಎಂಬ್ರಾಸ್ಮೆಂಟ್ ವುಮೆನ್ಗೆ ಆಗಲ್ಲ ಅಂತ ಪಿಂಕ್ ಇವಿನ ನಾವು ಲಾಂಚ್ ಮಾಡ್ತಾಯಿದ್ವಿ. ಸರ್, ಒಳ್ಳೆಯದಾಗಲಿ, ನಿಮ್ಮ ಯೋಜನೆ ಯಶಸ್ವಿ ಆಗಲಿ ಅಂತ ಹಾರೈಸಿ ಇಲ್ಲಿವರೆಗೂ ಮಾತನಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಇದು ಶ್ರೀಯುತ ಸುರೇಶ್ ರೆಡ್ಡಿ ಅವರ ಮಾತು. ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ಗಳನ್ನು ರೆಂಟಲ್ ಬೇಸಿಸ್ ಮೇಲೆ, ಅದು ಡೈಲಿ ಬೇಸಿಸ್ ಇದೆ, ವೀಕ್ಲಿ ಬೇಸಿಸ್ ಇದೆ ಮತ್ತು ಮಂತ್ಲಿ ಬೇಸಿಸ್ ಇದೆ. ಭಾಳಷ್ಟು ಜನ ಬೆಂಗಳೂರಿಗೆ ಬೇರೆ ಬೇರೆ ಊರುಗಳಿಂದ, ಬೇರೆ ರಾಜ್ಯಗಳಿಂದ ಬರುವಂಥವರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೋದು. ಇವತ್ತು ಆ ಹೊಸ ಆ್ಯಪ್ ಕೂಡ ಲಾಂಚ್ ಆಗ್ತಾ ಇದೆ. ಆ ಆ್ಯಪ್ ಮೂಲಕ ನಾವು ಈ ರೆಂಟಲ್ಸ್ ಏನು ಇದೆ ಆ ಸೇವೆಯನ್ನು ಪಡೆದುಕೊಳ್ಬೋದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.